ಒಂದೇ ಗೂಡಿನ ಹಕ್ಕಿಗಳು ಒಂದೇ ಗೂಡಿನ ಹಕ್ಕಿಗಳು. ಗಂಡ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಿದ್ದಾನೆ. ಕಾಫಿ ಗೀಫಿ ಕೊಡಬೇಕು ಅಂತ ಏನೂ ಇಲ್ಲ. ದಿನ ಲಕ್ಷ ಲಕ್ಷ ತಂದು ಕೈ ಕೊಡೋ ಗಂಡ ಆಗಿದ್ರೆ ಕಾಫಿನೂ ಕೊಡ್ಬೋದಿತ್ತು, ಕೈ ಕಾಲು ಒತ್ಬೋದಿತ್ತು. ದುಡ್ಡು 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 ಬಿಟ್ರೆ ಬೇರೆ ಏನು ಇಲ್ವಾ ನಿಮಗೆ? ಇದೆ, ಆದ್ರೆ ದುಡ್ಡಿಲ್ದೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಏನು ಹೋಗ್ತಾ ಎಲ್ಲ ಹೊತ್ಕೊಂಡು ಹೋಗ್ತೇನೆ ನೀನು? ಇಲ್ಲ, ಎಲ್ಲ ಖರ್ಚು ಮಾಡೇ ಹೋಗ್ತೀನಿ. ಕೊಚ್ಚೆ ಅಂತ ಗೊತ್ತಿದ್ರು ಕಲ್ಲು ಹೊಡಿತೀನಲ್ಲ. ಹೊಡ್ಕೊಳ್ಳೋಣ ಅಂದ್ರೆ ಕಾಲಲ್ಲೂ ಏನೂ ಇಲ್ಲ. ನನ್ನ ಕಾಲಲ್ಲಿದೆ, ಕೊಡ್ಲಾ? ನಾಚಿಕಿಟ್ಟವಳೆ. ಡೈವರ್ಸ್ ಪೇಪರ್ಸ್ನ ರೆಡಿ ಮಾಡ್ಸಿದ್ದೀನಿ, ಓದಿ ಸೈನ್ ಮಾಡು. ಕಾಫಿ ಮಾಡ್ಕೊಡ್ಲಾ ನಿಂಗೆ? ಏನ್ ಮಾಡ್ತಿದ್ಯಾ? ಡೈವರ್ಸ್ ಪೇಪರ್ ಕಣೆದು. ಗೊತ್ತು, ಯಾಕೋ ನಮ್ ಸಂಬಂಧ ಇಷ್ಟು ಈಸಿಯಾಗಿ ಮುರ್ಕೊಳಕ್ಕೆ ಬಿಡಬಾರ್ದು ಅಂತ ಅನ್ನಿಸ್ತಿದೆ. ಯಾವ ಗೋಧಿ ವೃಕ್ಷದ ಕೆಳ ಕೂತೇದ್ ಬಂದ್ಯೆ? ಏನ್ ಈ ಹೊಸ ಜ್ಞಾನೋದಯ ಮರ್ಮ? ನಮ್ಗೆ ಮದ್ವೆ ಆಗಿ 6 ವರ್ಷ ಕಳೀತು. ಮದ್ವೆ ಆದಾಗ ನನ್ಗೆ 18. ಮದ್ವೆಯಾಗಿ ಏನ್ ಸಿಕ್ತು? ಒಂದು ಕೈಲಿ ಮಗು, ಇನ್ನೊಂದು ಕೈಲಿ ಚಿಪ್ಪು. ನಿನಗೋಸ್ಕರ ನಾನ್ ಸಿನಿಮಾ ಹೀರೋಯಿನ್ ಆಗ್ಬೇಕು ಅನ್ಕೊಂಡಿದ್ ಕನ್ಸನ್ನ ಬಲಿ ಕೊಟ್ಟೆ. ಇಲ್ಲ ಅಂದಿದ್ರೆ ಒಂದು ಸಿನಿಮಾಕ್ಕೆ 30 ಲಕ್ಷ ತಗೊಳ್ಳೋ ಹೀರೋಯಿನ್ ಖಂಡಿತ ಆಗಿರ್ತಿದ್ದೆ. ನಿನ್ನನ್ ಮದ್ವೆ ಆಗಿ ಇಷ್ಟೆಲ್ಲ ಕಳ್ಕೊಂಡ ಮೇಲೂ ಡೈವರ್ಸ್ ಪೇಪರ್ಗೆ ಹೇಗ್ ಸೈನ್ ಆಗ್ತೀನಿ ಅನ್ಕೊಂಡ್ಯೋ ಮುಟ್ಟಾಳ? ಮತ್ತೆ ಕ್ಯಾತೆ ಶುರು ಮಾಡ್ದಿಯಲ್ಲ. ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸು ನಾವಾಗೋದು ಅಂದ್ರೆ ಇಬ್ರು ಪರಸ್ಪರ ಒಪ್ಪಿ ಡೈವರ್ಸ್ ತಗೋತಾ ಇದೀವಿ ಅಂತ. ಮತ್ತೆ ಅವತ್ ನೀನೇ ಹೇಳ್ದೆ ಡೈವರ್ಸ್ ಆಗೋಣ ಅಂತ. ಹೌದು ಅಂದೆ, ಇವತ್ತು ಅದನ್ನೇ ಹೇಳ್ತೀನಿ. ಆದ್ರೆ ಕಾಂಪನ್ಸೇಷನ್ ಕೊಡದೆ ಡೈವರ್ಸ್ ಕೊಟ್ಬಿಡ್ತೀನಾ ನಿಮ್ಗೆ? 2 ಕೋಟಿ ಕಾಂಪನ್ಸೇಷನ್ ಬಿಸಾಕು, ನಾನು ಡೈವರ್ಸ್ ಬಿಸಾಕ್ತೀನಿ. 2 ಕೋಟಿನ? ಯಾಕೆ ಹಾಗೆ ಬಾಯಿ ಬಿಡ್ತಾ ಇದ್ಯಾ? ಇಲ್ವಾ ನಿಮ್ಮ ಅಜ್ಜಿದು 200 ಕೋಟಿ ರೂಪಾಯಿ ಸತ್ರೆ ಎಲ್ರು ತಿಂತೀರಾ? ನಿಮ್ಮಮ್ಮ ನನ್ಗೇನ್ ಕೊಡ್ತಾಳೆ, ಅದಕ್ಕೆ ಅದರಲ್ಲಿ 1% ಕೇಳ್ತಾ ಇರೋದು. ಅತಿ ಆಯ್ತು ನಿಂದು. 2 ಕೋಟಿ ನಾನು ಖಂಡಿತ ಕೊಡಲ್ಲ. ಬಿದ್ದಿರೋ ಹಾಗಿದ್ರೆ ನನಗೇನಂತೆ, ನಾನ್ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಲ್ಲ. ಬಾಲರಾಜ, ಯಾಕೆ ಪೊಲೀಸರು ಬಂದಾರ? ನಾನೇ ಬರಕ್ಕೆ ಹೇಳಿದ್ದು ಅಸಿಸ್ಟೆಂಟ್ ಕಮಿಷನರ್ ಮತ್ತೆ SI ಅವ್ರನ್ನ. ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಅವರ 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 ರೀ ಅವರ ಯಾಕೆ ಹಾಕಿ ಕಿರ್ಚ್ಕೋತಾ ಇದೀಯಾ? ಕಮಿಷನರು SI ಬಂದಾರ್ರಿ. ಬರ್ಲಿ ಬಿಡು, ಅದಕ್ಕೆ ಯಾಕೆ ಗಾಬರಿ ಆಗ್ತಾ ಇದೆಯಾ? ಇಲ್ರಿ ಅವರ, ನನಗ ಪೊಲೀಸರು ಕಂಡ್ರ ಭಾಳ ಹೆದರಿಕೆ ಆಕತ್ರಿ. ಬಾಲರಾಜ್ ಕರ್ಸಾನಂತ, ಮತ್ ನಾನೇನು ಹಿಡ್ಕೊಂಡು ಹೋಗುದಿಲ್ಲ ಹೋದಲ್ರಿ ಅವ್ರು. ನೀನೇನಾದ್ರೂ ಕದ್ದಿದ್ಯಾ? ಇಲ್ರಿ ಅವರ. ಮತ್ ಯಾಕೆ ಭಯ ಪಡ್ತೀಯ? ಬರ್ಲಿ ಬಿಡು. ಬನ್ನಿ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ನಾನು ಅಸಿಸ್ಟೆಂಟ್ ಕಮಿಷನರ್ ನರೇಂದ್ರ ಗೌಡ. ನೆನಪಿರ್ಬೇಕು ತಮಗೆ. ನಿಮ್ಮನ್ನು ಮರೆಯೋಷ್ಟು ವಯಸ್ಸು ಇನ್ನೂ ಆಗಿಲ್ಲ ಬಿಡಿ. ಇವರು ಗೋವಿಂದರಾಜು, ಬೆನ್ಮಂಗಲ ಸಬ್ ಇನ್ಸ್ಪೆಕ್ಟರ್. ನಮಸ್ತೆ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಜಾನಕಿ,
ಅವ್ರು ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡು. ಏನು ಬೇಡ ಮೇಡಮ್, ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ. ಬಂದು ವಿಷಯ ಹೇಳ್ಬಿಡ್ತೀನಿ. ಮಾಡರ್ನ್ ಕಾಲೇಜಿನಲ್ಲಿ ನಡೆದ ವಿಷಯನ ಸಬ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಹೋಗಿ ಇನ್ವೆಸ್ಟಿಗೇಟ್ ಮಾಡಿದ್ದಾರೆ. ಬಾಲರಾಜು ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಬಾವು ಎದುರಿಸೋಂಗೆ ನೋಡ್ಬೇಡ ಕಣವ, ಎಲ್ಲ ನಿಮ್ಮೊಳ್ಳಿದ್ದಕ್ಕೇನೆಯ. ನಿಮಗೂ ಭಯ ಚಿಂತೆ ಏನೂ ಇಲ್ಲ. ಅಲ್ಲೇನೇನಾಗತ್ತೆ ಗೊತ್ತಾ ಗೋವಿಂದರಾಜು, ಇನ್ವೆಸ್ಟಿಗೇಟ್ ಮಾಡಿದಾಗ ಏನೇನು ಗೊತ್ತಾಯ್ತು ಹೇಳಿ. ಸರ್, ಸಸ್ಪೆಕ್ಟು ಸ್ನೈಪರ್ ರೈಫಲ್ನೇ ಬಳಸಿದ್ದಾನೆ ಅಂತ ಅಲ್ಲಿ ಸಿಕ್ಕಿರೋ ಒಂದು ಬ್ಯಾಗಿಂದ ಗೊತ್ತಾಗಿದೆ. ಬುಲೆಟು ಫೈರ್ ಆಗಿದೆ. ಸರೋಜಿನಿ ಮೇಡಮ್ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದ ಅಂತ ಅಲ್ಲಿ ಕೆಲವರು ನೋಡಿದ್ದಾರೆ. ಸೊ ಇದೊಂದು ಪಕ್ಕ ಕೊಲೆ ಪ್ರಯತ್ನ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಸರ್. ಕೊಲೆಗಾರನ ಐಡೆಂಟಿಫಿಕೇಶನ್ನು ಕಾಲೇಜಲ್ಲೆಲ್ಲ ವಿಚಾರಿಸಿದೆ ಸರ್, ಯಾರೂ ಅಷ್ಟಾಗಿ ಗಮನಿಸಿಲ್ಲ. ಇವರನ್ನು ಕಾಪಾಡಿದ್ದ ಹುಡುಗಿ ಮೇಡಮ್, ಆಕೆ ಹೆಸರು ಹರಿಣಿ ಅಂತ. ನೋಡಿ, ದಯವಿಟ್ಟು ಅವಳಿಗೇನು ತೊಂದರೆ ಕೊಡೋಕೆ ಹೋಗ್ಬೇಡಿ. ತೊಂದರೆ ಏನು ಕೊಡೋದಿಲ್ಲ ಮೇಡಮ್. ಅವರು ಕೊಲೆ ಮಾಡೋಕೆ ಬಂದವನ ಮುಖ ಗಮನಿಸಿದ್ರೆ ಅವನ ಮುಖ ಸ್ಕೆಚ್ ಮಾಡಿಸೋದಕ್ಕಷ್ಟೇ. ACP ಸಾಹೇಬ್ರೆ, ಸಾವು ಅನ್ನೋದು ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಒಂದು ವೇಳೆ ಬರೀಲಿಲ್ಲ ಅಂದರೆ ಯಾರಿಂದಲೂ ಸಾಯಿಸೋಕ್ಕೂ ಆಗೋದಿಲ್ಲ. ನೋಡಿ, ಈ ದೈವತ್ವದ ವಾದ ನಂಬ್ಕೊಂಡು ಪೊಲೀಸ್ ಕೆಲಸ ಮಾಡೋದಿಲ್ಲ. ನೀವು ದೊಡ್ಡ ವ್ಯಕ್ತಿ, ಸಮಾಜಕ್ಕೆ ನಿಮ್ಮಿಂದ ನೂರಾರು ಒಳ್ಳೆ ಕೆಲಸ ಆಗಿದೆ. ನಿಮಗೆ ರಕ್ಷಣೆ ಕೊಡೋದು ನಮ್ಮ ಕರ್ತವ್ಯ. ನೀವು ಯಾಕೋ ಕೋಆಪ್ರೇಟ್ ಮಾಡ್ತಿಲ್ಲ. ನಿಮಗೆ ಸೆಕ್ಯೂರಿಟಿ ಕೊಡ್ತೀನಿ ಎಂದಿದ್ದೆ, ಅದಕ್ಕೂ ಬೇಡ ಅಂದ್ರಿ. ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಮೇಡಮ್? ಅನುಮಾನನ? ಇಲ್ಲ. ನಿಮ್ಮ ಮಗ, ಸೊಸೆ? ನಾವಿನ್ನ ಬರ್ತೀವಿ ಮೇಡಮ್. ಏನಾದರೂ ಅಗತ್ಯ ಬಿದ್ದರೆ ಹೇಳಿ ಕಳಿಸಿ. ಹಾಯ್, ಜ್ಯೂಸ್ ಕುಡ್ಕೊಂಡು ಹೋಗ್ಬೋದಾಗಿತ್ತು. ಪರವಾಗಿಲ್ಲ ಮೇಡಮ್, ತುಂಬ ಥ್ಯಾಂಕ್ಸ್. ಅವ್ರು ಹೊಸಿ ಹಿಂಗೇನೆಯ ದುಡ್ಡು, ಆರೋಗ್ಯ, ಜೀವ ಇದೆಲ್ಲದ್ರ ಬಗ್ಗೆ ಕೇರ್ಲೆಸ್ ಮಾಡ್ತಿರ್ತಾರೆ. ನೀವು ಮಾತ್ರ ಇನ್ವೆಸ್ಟಿಗೇಷನ್ ಮಾಡೋದನ್ನ ನಿಲ್ಲಿಸ್ಬಿಡ್ಬೇಡಿ ಪ್ಲೀಸ್. ಇಲ್ಲ ಬಾಲರಾಜ್, ಡೋಂಟ್ ವರಿ. ಅಂದಾಗೆ ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆಯಾ? ಇಲ್ಲಿ ತನಕ ಇಲ್ಲ, ಇನ್ನು ಮುಂದೆ ಯೋಚನೆ ಮಾಡಬೇಕು. ಎನಿವೆ ನೋಡೋಣ, ನಾವಿನ್ನು ಬರ್ತೀವಿ. ಸರಿ. ಅಲ್ಲ, ಇದನ್ನೆಲ್ಲ ಯಾರು ಮಾಡಿಸ್ತಿರ್ಬೋದು? ಅಮ್ಮವ್ರ ಸತ್ರೆ ಯಾರಿಗೆ ಲಾಭ? ಒಂದು ವೇಳೆ ಇವ್ರ ಸೊಸೆ ನಾಗಮಣಿ ಏನಾರ? ಇಲ್ಲ ಇಲ್ಲ, ದುಡ್ಡಾಸೆ ಇರ್ಬೋದು, ಕೊಲೆ ಮಾಡಿಸೋಂಥ ಹಿಂಸಲ್ಲ. ತುಂಬ ರೇಗ್ಬಿಟ್ನ ಅವ್ರ ಮೇಲೆ. ಅಷ್ಟು ದೊಡ್ಡ ವ್ಯಕ್ತಿ, ದೊಡ್ಡಸ್ತಕ್ಕೆ ತೋರಿಸೋ ಹಾಗಿದ್ರೆ ನಾನು PG ವರೆಗೂ ಬರ್ತಿದ್ರ? ಅವ್ರ ಮನ್ಸು ನೋಯಿಸ್ಬಿಟ್ನಾ? ಹೇಗೆ ಕ್ಷಮೆ ಕೇಳಲಿ ಅವರನ್ನ? ಹರಿಣಿ, ಇವಳೆ ಸರ್ ಹರಿಣಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಾನು ಬನ್ನಿಮಂಗಲ ಸಬ್ ಇನ್ಸ್ಪೆಕ್ಟ್ರು. ಕೂತ್ಕೊಳ್ಳಿ ಸರ್. ಹೇಳಿ ಸರ್, ನನ್ನಿಂದ ಏನಾಗಬೇಕಿತ್ತು? ಸರೋಜಿನಿ ದಳವಾಯಿ ನಿಮ್ಗೆ ಹೇಗೆ ಪರಿಚಯ? ಮೊನ್ನೆ ನಮ್ಮ ಕಾಲೇಜ್ ಡಿಬೇಟ್ ಕಾಂಪಿಟೇಷನ್ಗೆ ಚೀಫ್ ಗೆಸ್ಟಾಗಿ ಬಂದಿದ್ದರು. ಅದಕ್ಕಿಂತ ಮುಂಚೆ ನನಗೆ ಅವ್ರ ಪರಿಚಯ ಇಲ್ಲ. ಅವ್ರ ಜೀವ ಉಳಿಸಿರೋರು ಅಂತ ತುಂಬ ಹೇಳ್ತಿದ್ರು ನಿಮ್ಮ ಬಗ್ಗೆ. ನೋಡಿ ಅರಣಿ, ಸರೋಜಿನಿ ದಳವಾಯಿ ಮೇಲೆ ನಡೆದಿರೋದು ಕೊಲೆ ಪ್ರಯತ್ನ. ಕೊಲೆ ಮಾಡೋಕ್ಕೆ ಬಂದ ವ್ಯಕ್ತಿನ ನಿಮ್ಮಷ್ಟು ಹತ್ರದಿಂದ ಇನ್ಯಾರೂ ನೋಡಿಲ್ಲ. ಯಾರಿಗೂ ಕಾಣದ ಕೊಲೆಗಾರ ನಿಮಗಷ್ಟೇ ಕಂಡ. ನೀವೊಬ್ಬರೇ ಅವ್ರನ್ನ ಬದುಕ್ಸಕ್ಕೆ ಓಡಿದ್ದು. ಹೇಗಿದೆಲ್ಲ? ಅಕಸ್ಮಾತಾಗಿ ನಾನು ನೋಡಿದ್ದು ಸರ್. ಸರೋಜಿನಿ ಅವ್ರಿಗೆ ಗುರಿ ಇಟ್ಟಿದ್ದು ಕಾಣಿಸ್ತು. ಕಣ್ಣೆದ್ರಿಗೆ ಅನಾಹುತ ನಡೆಯೋದನ್ನು ತಪ್ಪಿಸೋದು ಮಾನವೀಯತೆ ಅಲ್ವಾ ಸರ್? ಸರಿ, ಆ ಕೊಲೆಗಾರನ್ನ ನೋಡಿದ್ರೆ ನೀವು ಗುರ್ತಿಡಿತೀರಾ? ನೀವು ನಮ್ಮ ಜೊತೆ ಬಂದು ಆ ಕೊಲೆಗಾರನ ಸ್ಕೆಚ್ ರೆಡಿ ಮಾಡೋದಕ್ಕೆ ಸಹಾಯ ಮಾಡಬೇಕು. ಸರ್, ಒಂದು ನಿಮಿಷ. ಹರಿಣಿ, ಬಾಯ್ಲಿ.
ಏನಕ್ಕ? ನೀನೆಲ್ಲೂ ಹೋಗೋದು ಬೇಡ. ಈ ದೊಡ್ಡ ಮನುಷ್ಯರು ಸಬಸ್ತಾನೆ ನಮ್ಗೆ ಸಾಕು. ಯಾಕಕ್ಕ? ಸಹಾಯ ಮಾಡೋದು ತಪ್ಪ? ನಿನ್ಗಿದು ಗೊತ್ತಾಗಲ್ಲ. ಈ ಜಂಜಾಟ ಎಲ್ಲ ಬೇಕಾ? ಆ ಪೊಲೀಸ್ನವ್ನು ಏನು ಮಾತಾಡ್ದ? ಕೊಲೆ ಮಾಡ್ಸಕ್ಕೆ ಟ್ರೈ ಮಾಡಿದ್ದು ನೀನೇ ಅನ್ನೋ ಥರ ಮಾತಾಡ್ದ. ಕೊಲೆಗಾರ ಯಾರೋ ಏನೋ, ಅವ್ನ ಎದುರಾಕೊಳ್ಳೋದು ಬೇಡ. ಅಕ್ಕ, ಎಲ್ಲದಕ್ಕೂ ಭಯ ಪಡಬೇಡ. ವರುಣ್ ವಿಷಯದಲ್ಲಿ ಆಗಿರೋದೇ ಸಾಕು. ಈ ರಗಳೆ ಎಲ್ಲ ಬೇಕಾ? ಮತ್ತೆ ಇನ್ನೊಂದು ರಗಳೆನಲ್ಲಿ ನೀ ಸಿಕ್ಕಾಕೊಳ್ಳೋದು ಬೇಕಾ? ಅಕ್ಕ, ವರುಣ್ ಈಗ ಜೈಲಲ್ಲಿದ್ದಾನೆ. ಅವನು ಮುಗ್ದು ಹೋಗಿರೋ ಅಧ್ಯಾಯ. ನೀನು ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಬೇಡ. ಸರೋಜಿನಿಯವ್ರ ಪ್ರಾಣಕ್ಕೆ ಅಪಾಯ ಇದೆ. ನನ್ನಿಂದ ಸಹಾಯ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತ ಮಾಡ್ತೀನಿ. ಅತ್ತಮ್ಮ, ಅತ್ತಮ್ಮ, ಅಯ್ಯೋ ಅಯ್ಯೋ, ಯಾಕತ್ತಮ್ಮ ಈ ರೇಂಜಿಗೆ ಗಾಬರಿಗೆ ಹೋಗಿದ್ದೀರಾ? ಏನಾಯ್ತು? ಪೊಲೀಸ್ನವ್ರು ಹೋಗಾಯ್ತು. ಪೊಲೀಸ್ನವ್ರಿಗೆ ನಮ್ಮೇಲೆ ಅನುಮಾನ ಬಂದಿದೆ ಅನ್ಸತ್ತೆ ಅಳಿ ಅಂದ್ರೆ. ಅತ್ತಮ್ಮ, ಮೊದಲು ನೀವು ಹಿಂಗೆ ಭಯ ಬೀಳೋದನ್ನು ನಿಲ್ಲಿಸಿ. ಪೊಲೀಸ್ನವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೆ ಗಾಬರಿ ಆಗ್ಬೇಕಾದೇನಿಲ್ಲ. ಅವ್ರು ಬಂದು ಏನ್ರಿ ಊಟ ಐತೇನ್ರಿ ಅಂತ ಕೇಳ್ತಾರೆ. ನೀವು ನೋಡಿದ್ರೆ ಇಲ್ಲ ಇಲ್ಲ ಅನ್ನಕ್ಕೆ ನಾನೆಲ್ಲ ವಿಷ ಹಾಕಿದ್ದು ಅಂತ ಬೆಚ್ಚ ಬೀಳ್ತೀರಾ. ಯಾಕೆ? ಅವ್ರ ಪ್ರಶ್ನೆ ಕೇಳೋದ್ರಲ್ಲೇ ಭಯ ಹುಟ್ಟಿಸ್ತಾರೆ. ನೋಡಿ ಅತ್ತಮ್ಮ, ಪೊಲೀಸ್ನವ್ರು ಪಾಪ ಅವ್ರ ಕೆಲಸ ಮಾಡಬೇಕು, ಮಾಡ್ಕೊಳ್ಳಿ ಬಿಡಿ. ಯಾವುದೋ ಹುಡುಗಿ ನೋಡಿದಾಳಂತೆ ಕೊಲೆಗಾರನ್ನ, ಅವ್ನು ಸ್ಕೆಚ್ ಮಾಡಿಸ್ತಾ ಇದ್ದೀವಿ ಅಂದ್ರು. ಅತ್ತಮ್ಮ, ಅವನು ಕಿಲಾಡಿ ನನ್ನ ಮಗ. ಒಂದು ಕೊಲೆಯಿಂದ ಇನ್ನೊಂದು ಕೊಲೆಗೆ ತನ್ನ ವೇಷಭೂಷಣನ ಚೇಂಜ್ ಮಾಡ್ತಾನೇ ಇರ್ತಾನೆ, ಸಿಕ್ಕಾಕೊಳ್ಳಲ್ಲ. ಒಂದು ವೇಳೆ ಸಿಕ್ಕಾಕೊಂಡ್ರೂ ನಮ್ಮ ಬಗ್ಗೆ ಬಾಯಿ ಬಿಡಲ್ಲ. ಅಕಸ್ಮಾತ್ತಾಗಿ ಬಾಯಿ ಬಿಟ್ರು ನಿಮ್ಮ ಹೆಸರು ಎಲ್ಲೂ ಹೇಳಲ್ಲ. ಹೆಚ್ಚು ಅಂದರೆ ನಾನು ಸಿಕ್ಕಾಕೊಳ್ಬೋದು ಅಷ್ಟೇ. ಅಬ್ಬಾ, ಈಗ ನನಗೆ ನೆಮ್ಮದಿ ಆಯಿತು. ಅತ್ತಮ್ಮ, ಅಂದರೆ ನಾನು ತಮಾಷೆಗೆ ಅಳಿ ಅಂದ್ರೆ ತಮಾಷೆಗೆ ನೀವು ಸಿಕ್ಕಾಕೋತೀರಾ ಅಲ್ವಾ? ಮತ್ತೆ ಸಾಕು ಬಿಡಿ ಅತ್ತಮ್ಮ, ಸಾಕು. ಈ ನೆಗೆಟಿವ್ ಯೋಚನೆಗಳನ್ನ ಬಿಟ್ಟು ಬಿಡಿ. ಜೀವನದಲ್ಲಿ ನಾವೇನು ಅಂದ್ಕೊಂಡಿದೀವೋ ಅದೇ ಆಗೋದು. ಹೌದಾ ಅಳಿ ಅಂದ್ರೆ? ನೀವು ಹೇಳೋದೇ ನಿಜ ಆಗಿದ್ರೆ ಆ ಮುದುಕಿ ಸಾಯ್ಬೇಕು ಅಂದ್ಕೊತಾನೆ ಇದ್ದೀವಿ, ಮತ್ತೆ ಯಾಕೆ ಸಾಯ್ತಿಲ್ಲ? ಅಯ್ಯೋ ಅಯ್ಯೋ ಅತ್ತಮ್ಮ, ಗಿಡ ನೆಟ್ಟಿದ್ದೀವಿ. ಪ್ರತಿದಿನ ಆ ಗಿಡನ ಕಿತ್ತು ಬೇರ್ ಬಂದಿದ್ಯಾ ಬೇರ್ ಬಂದಿದ್ಯಾ ಬೇರ್ ಬಂದಿದ್ಯಾ ಅಂತ ನೋಡೋದು ಕೆಟ್ಟ ಕುತೂಹಲ, ನೋಡಬಾರ್ದು. ಒಂದು ಮಾತು ಹೇಳ್ತೀನಿ ಕೇಳಿ. ಈ ಪ್ರಪಂಚದಲ್ಲಿ ಯಾವ ನನ್ನ ಮಗನ ಹತ್ರನೂ ಇಲ್ದಿರೋವಂಥ ಶಕ್ತಿ ಇರೋದು ಟೈಮ್ಗೆ ಮಾತ್ರ. ಮುಹೂರ್ತನ ನಂಬೋ ದೇಶ ನಮ್ಮದು. ಹುಟ್ಟೋಕೊಂದು ಮುಹೂರ್ತ, ಹುಡ್ಸೋಕೊಂದು ಮುಹೂರ್ತ, ಹಂಗೇನೆ ಸಾಯೋಕ್ಕೊಂದು ಮುಹೂರ್ತ, ಸಾಯಿಸೋಕ್ಕೊಂದು ಮುಹೂರ್ತ. ಅತ್ತಮ್ಮ, ನಾನು ಹೇಳೋದನ್ನು ನೀವು ಕೇಳಿ. ದಳವಾಯಿ ವಂಶದ ಅಷ್ಟು ದೊಡ್ಡ ಅರಮನೆಯಲ್ಲಿ ಮಹಾರಾಣಿಯಾಗಿ ನೀವು ಮೆರೀತೀರಾ. ನಾನು ಮೆರೀತೀನಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಅದಾಗುತ್ತೆ, ಹಾಗೆ ಆಗುತ್ತೆ. ಓಕೆ ಓಕೆ, ಸರಿ. ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ರಾಯರಪ್ಪವ್ರೆ, ನೀವು? ಸರಿ, ನೀನು ಗೇಟ್ ಹತ್ರ ನಿಂತ್ಕೊಳೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದೀಯಾ? ಅದು ಹಾಂ, ಜಾನ್ಕಮ್ಮವರು ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗುವುದಿದ್ರು, ಅದಕ್ಕೆ ಬಂದಿದ್ದೆ. ಯಾರು ಕಾಣ್ತಾ ಇಲ್ಲ? ಮ್ಯಾನೇಜರಪ್ಪ ಆಚೆ ಹೋಗಿದ್ದಾರೆ. ಜಾನ್ಕಮ್ಮ ಗಡ ತಕ್ ತಿಂದು ಮಲ್ಗವ್ರೆ. ಅಮ್ಮವರು ಮೇಲಿದ್ದಾರೆ.
ಸರಿ, ನೀನು ಹೋಗಿ ಗೇಟ್ ಹತ್ರ ನಿಂತ್ಕೋ. ಆಯ್ತು ಅಪ್ಪರ. ಮನೆಗೆ ಬರೋರೆಲ್ಲ ನಮಗೆ ಕೆಲಸ ಹೇಳೋಂಗಾಗೋದ್ರು. ನಮಸ್ಕಾರ ಮೇಡಮ್ ಅವರೇ. ಓ ಲಕ್ಷ್ಮೀಪತಿಗಳೇ, ಬನ್ನಿ ಕೂತ್ಕೊಳ್ಳಿ. ಮೇಡಮ್ನವರೇ, ನಾನು ಈಗ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆ ತೀರಾ ಅಧ್ವಾನವಾಗೋಯ್ತು ಮೇಡಮ್ನವರೇ. ಮೊನ್ನೆ ತಾನೇ ನಿಮ್ಮ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ಅಂತ ಪೊಲೀಸ್ನವರು ಅನುಮಾನ ಪಡ್ತಾ ಇದ್ದಾರೆ. ಆ ಮ್ಯಾನೇಜರ್ ನೋಡಿದ್ರೆ ಕಣ್ಣಿಗೆ ಕಾಣ್ತಾ ಇಲ್ಲ. ಜಾನ್ಕಮ್ಮ ನಿದ್ದೆ ಮಾಡ್ತಾ ಇದ್ದಾಳೆ. ಆ ಸೆಕ್ಯೂರಿಟಿ ಗಾರ್ಡು ಮನೆ ತುಂಬ ಓಡಾಡ್ಕೊಂಡಿದ್ದಾನೆ. ಇದೆಲ್ಲ ಏನು ಮೇಡಮ್ನವ್ರೆ? ನನಗಿಲ್ದಿರೋ ಟೆನ್ಷನ್ ನಿಮಗೆ ಹಾಕ್ರಿ. ಹಾಂ, ಎಲ್ಲ ತುಂಬ ಲೇಟಾಗಿ ತಗೋಬೇಡಿ ಮೇಡಮ್, ಪ್ಲೀಸ್. ಸರಿ, ಸೀರಿಯಸ್ ಆಗೇ ತಗೋತೀನಿ. ಬಂದ ವಿಷಯ ಹೇಳಿ. ಮೇಡಮ್, ನೀವು ಹೇಳಿದಾಗೆ ವಿಲ್ಲು ಮಾಡಿದ್ದೀನಿ. ನೀವು ಒಂದ್ಸರಿ ಓದ್ಬಿಟ್ಟು ಸಿಗ್ನೇಚರ್ ಮಾಡಿದ್ರೆ ನನಗೆ ರಿಜಿಸ್ಟರ್ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಒಂದ್ಸರಿ. ಅಯ್ಯೋ, ಮಾಡ್ತೀನಿ ಬಿಡಿ. ಈಗ ಏನು ಅವಸರ ಇರೋದ್ರಿಂದನೇ ಮೇಡಮ್ ನಾನು ಹೇಳ್ತಾ ಇರೋದು. ಆವತ್ತು ಕಾಲೇಜಿನಲ್ಲಿ ನಿಮ್ಮ ಮೇಲೆ ನಡೆದಿದ್ದು ಕೊಲೆ ಪ್ರಯತ್ನನೇ ಆಗಿದ್ರೆ ಈ ವಿಲ್ ಮಾಡೋದ್ರಿಂದ ನಿಮಗೆ ಅಪಾಯ ಕಮ್ಮಿ ಆಗುತ್ತೆ. ಅದು ಹೇಗೆ? ಏನಮ್ಮೋರೆ, ನನ್ನ ಕುತ್ತಿಗೆಗೆ ತಂದ್ಬಿಟ್ಟಿದ್ರಿ? ಯಾಕೋ, ಏನಾಯ್ತು? ಯಾರಪ್ಪ ಬಂದವ್ರೆ? ಅದೇನೋ ವಿಲ್ ಬಗ್ಗೆ ಮಾತಾಡ್ತಾವ್ರೆ. ಏನಂತೆ? ಅದೆಲ್ಲ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ ಅಮ್ಮವ್ರೆ. ಆದರೆ ಅಮ್ಮವ್ರ ಮೇಲೆ ನಡೆದಿರೋದು ಕೊಲೆ ಪ್ರಯತ್ನ ಅಂತ ಗುಮಾನಿ ಶುರುವಾಗಿದೆ. ಹುಷಾರಾಗಿರಿ. ಲಾಯರ್ ಬಂದು ವಿಲ್ ಬಗ್ಗೆ ಮಾತಾಡ್ತಿದ್ದಾನಂತೆ. ಆದಷ್ಟು ಬೇಗ ಈ ವಿಲ್ ಬಗ್ಗೆ ಡೀಟೇಲ್ಸ್ ಕೆದಕ್ಬೇಕು. ಯಾಕೋ ಆ ಮುದುಕಿ ನಮಗೆ ಉಲ್ಟಾ ಹೊಡ್ತಿದ್ದಾಳಲ್ಲ. ಏನಾಯ್ತಾ ಅಕ್ಕ? ನಮಸ್ಕಾರ ಅಕ್ಕ. ಅರೆ ಸಿದ್ದು, ನಮ್ಮ ಅಕ್ಕ ಫ್ರೆಂಡ್ಸು. ಅರೆ ಸಿದ್ದು, ಇದೇನು ನಿನ್ನ ಅವತಾರ? ಎಲ್ಲ ನಿನ್ನ ಸೈಕಲ್ಲು? ಎಲ್ಲ ಇವನ ಮದುವೆ ಕೆಲಸ. ಬಿಡೋಣ, ನಾನು ಹೋಯ್ತೀನೋ. ಏಯ್, ತೆಪ್ಪು ಕುತ್ಕೊಳ್ಳೋ.
ಓದ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡಿರೋ ವಯಸ್ಸಲ್ಲಿ ಹೋಗಿ ದುಡಿತಾನಂತೆ. ನೆನೆಯಿಂದ ಬೇರೆ ಏನೂ ತಿಂದಿಲ್ಲ. ಏನ್ರಿ ಮೇಡಮ್, ಫ್ರೆಂಡ್ ಅಂತ ಹೇಳ್ತಾನೆ, ನೀವಾದ್ರೂ ಒಂಚೂರು ಹೇಳ್ಬಾರ್ದಾ? ಬಿಡಿ ಅಣ್ಣ, ನಾನು ಮನೆಗೆ ಹೋಗ್ತೀನಿ. ಒದ್ದೇ ಬೀಳ್ತಾವ ಇವಾಗ. ಏನ್ರಿ, ನೀ ಪೇಪರ್ ತಗೊಳಲ್ವಾ? ನನಗೆ ಪೇಪರ್ ಓದೋ ಅಭ್ಯಾಸನೇ ಇಲ್ಲ. ಬೆಳಗ್ಗೆ ಕೊಲೆ ಸುಲಿಗೆ ಪೊಲಿಟಿಕ್ಸ್ ಅಂತ ಮನ್ಸು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಏನ್ರಿ, ನೀವೇ ಹೆಂಗೆ ಅಂದ್ಬಿಟ್ರೆ ಪಾಪ ಹುಡುಗನ ಬಿಸ್ನೆಸ್ ಏನಾಗಬೇಕು? ಎನಿವೆ, ಸಿಂಪಲ್ ಡ್ರೆಸ್ಸು, ನೋ ಮೇಕಪ್, ಆದರೂ ಒಂಥರ ಚೆನ್ನಾಗಿದೆ. ಸಾರಿ, ಏನಿಲ್ಲ. ಇಷ್ಟು ನೀಟಾಗಿ ಡ್ರೆಸ್ ಮಾಡಿಕೊಂಡು ಪೇಪರ್ ಹಾಕ್ತಿದ್ದಾನಲ್ಲ, ಯಾರು ಇವನು?